ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರ್ಯಾರು ಇವರಿದ್ದಾಗ ಈ ವಾಚ್ ಕೊಟ್ಟಿದ್ದು, ಅದಾದ್ಮೇಲೆ ಅವರು ಇದು ವಿಧಾನಸೌಧದಲ್ಲಿ 25 ಲಕ್ಷ ಸಿಕ್ಕಿದ್ದು, ಸುಮಾರು ಜನ ಇದೆಲ್ಲ ಇದನ್ನು ಸೇರಿಸಿ ಇವ್ರ ಹಗರಣಗಳಿದೆಯಲ್ಲ, ಇವರು ಕಾಂಗ್ರೆಸ್ನಲ್ಲಿದ್ದಂಥ ಏನು ಅರ್ಕಾವತಿ ಇರ್ಬೋದು, ಪ್ರತಿಯೊಂದು ಹಗರಣಗಳೇನಿದೆ ಅದನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅದನ್ನ ಅವರ ತಪ್ಪಿದಸ್ತಾನೆ ಅವ್ರ ಆಕ್ಷನ್ ತಗೊಳ್ಳಿ. ಭ್ರಷ್ಟಾಚಾರದ ಪಿತಾಮಹ ಅಂದ್ರೆ ಕಾಂಗ್ರೆಸ್. ಇವತ್ತು ಏನೊಂದು 40% ಅಂತ ಹೇಳಿ ಬಿಜೆಪಿ ಅವ್ರ ಮೇಲೆ ಹೇಳ್ತಾ ಇದ್ರು, ಇವತ್ತು ಅವರು 60% ಆಗಿದ್ದಾರೆ. 60% ಆಗಿರೋದ್ರಿಂದನೇ ಇವತ್ತು ಪ್ರತಿಯೊಬ್ಬ ಗುತ್ತಿಗೆದಾರರನ್ನು ಕಂಪೌಂಡಿಂದ ಹಿಡಿದು ಗುತ್ತಿಗೆದಾರರ ಅಧ್ಯಕ್ಷರಿಂದ ಎಲ್ಲರನ್ನು ಒಟ್ಟಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನು ನಮ್ಮ ಬಿಲ್ಗಳು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಕಾಸೇನೋ ಕೇಳ್ತಾ ಇದ್ದಾರೆ ಅಂತ ಅಲ್ಲಿ ಇಲ್ಲಿ ನಾನು ಕೇಳ್ಪಟ್ಟೆ, ಅವರು ಇವರು ಹೇಳ್ಕೊಂಡಿರೋಂಥದ್ದ. ಅದಕ್ಕೋಸ್ಕರ ನಾನು ಹೇಳೋದಂದ್ರೆ ಇವತ್ತು ಇವರಿಂದ 60% ತಗೊಳ್ಳೋದಕ್ಕೋಸ್ಕರನೇ ಸುರ್ಜೇವಾಲಾನ ಕರೆದು ಅಧಿಕಾರಿಗಳನ್ನ ಕರೆದು ಯಾವ್ಯಾವುದನ್ನ ರೇಟನ್ನ ರೈಸ್ ಮಾಡಿದ್ರೆ ಯಾರ್ಯಾರಿಂದ ಎಷ್ಟಿಟ್ಟು ನಾವು ದುಡ್ಡು ತಗೊಂಬೋದು ಅಂತೇಳಿ ಇವತ್ತು ಕರ್ನಾಟಕನ ATM ಮಾಡ್ಕೊಂಡು ಸುರ್ಜೇವಾಲಾನ ಕರೆದು ಒಂದು ಅಧಿಕಾರಿಗಳನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಅಂದ್ರೆ ಇವರು 60%ಗೆ ಇವರು ಕೈ ಹಾಕಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ನೀವೇನು ಸತ್ಯ ಹರಿಶ್ಚಂದ್ರ ತುಂಡಲ್ಲ, ನೀವು ಭ್ರಷ್ಟಾಚಾರದ ಪಿತಾಮಹ. ನಿಮ್ಮಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು, ನೀವು ಹಿಂದೆ ಏನು ಆಸ್ತಿ ಘೋಷಣೆ ಮಾಡಿದ್ರಿ, ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಜನ ಶಾಸಕರಾಗಿದ್ದಂಥವ್ರು ಇವತ್ತು ಅವ್ರ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಆಸ್ತಿ ಘೋಷಣೆ ಮಾಡಿದ್ದಾರೆ. ಅದು ಎಲ್ಲಿಂದ ಬಂತು, ಯಾವ ಥರ ಬಂತು, ಯಾವ ಗಿಡ ಹಾಕಿದ್ರು, ಯಾವ ಗಿಡದಲ್ಲಿ 1000 ರೂಪಾಯಿ ನೋಟ್ ಬಂತು, ಯಾವ ಗಿಡದಲ್ಲಿ 2000 ರೂಪಾಯಿ ನೋಟ್ ಬಂತು, ಯಾವ ಗಿಡದಲ್ಲಿ 500 ರೂಪಾಯಿ ನೋಟ್ ಬಂತು ಅಂತೇಳಿ ದಯವಿಟ್ಟು ನಮಗೂ ಹೇಳ್ಕೊಟ್ರೆ ನಾವು ಬಡವ್ರು ಕೇಳ್ಬಿಟ್ಟು ಆ ಗಿಡಗಳನ್ನ ಹಾಕ್ಸಿ ಬಡವರನ್ನು ಸಾಹುಕಾರರಾಗೋ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರ್ಯಾರು ಇವರಿದ್ದಾಗ ಈ ವಾಚ್ ಕೊಟ್ಟಿದ್ದು, ಅದಾದ್ಮೇಲೆ ಅವರು ಇದು ವಿಧಾನಸೌಧದಲ್ಲಿ 25 ಲಕ್ಷ ಸಿಕ್ಕಿದ್ದು, ಸುಮಾರು ಜನ ಇದೆಲ್ಲ ಇದನ್ನು ಸೇರಿಸಿ ಇವ್ರ ಹಗರಣಗಳಿದೆಯಲ್ಲ, ಇವರು ಕಾಂಗ್ರೆಸ್ನಲ್ಲಿದ್ದಂಥ ಏನು ಅರ್ಕಾವತಿ ಇರ್ಬೋದು, ಪ್ರತಿಯೊಂದು ಹಗರಣಗಳೇನಿದೆ ಅದನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅದನ್ನ ಅವರ ತಪ್ಪಿದಸ್ತಾನೆ ಅವ್ರ ಆಕ್ಷನ್ ತಗೊಳ್ಳಿ. ಭ್ರಷ್ಟಾಚಾರದ ಪಿತಾಮಹ ಅಂದ್ರೆ ಕಾಂಗ್ರೆಸ್. ಇವತ್ತು ಏನೊಂದು 40% ಅಂತ ಹೇಳಿ ಬಿಜೆಪಿ ಅವ್ರ ಮೇಲೆ ಹೇಳ್ತಾ ಇದ್ರು, ಇವತ್ತು ಅವರು 60% ಆಗಿದ್ದಾರೆ. 60% ಆಗಿರೋದ್ರಿಂದನೇ ಇವತ್ತು ಪ್ರತಿಯೊಬ್ಬ ಗುತ್ತಿಗೆದಾರರನ್ನು ಕಂಪೌಂಡಿಂದ ಹಿಡಿದು ಗುತ್ತಿಗೆದಾರರ ಅಧ್ಯಕ್ಷರಿಂದ ಎಲ್ಲರನ್ನು ಒಟ್ಟಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನು ನಮ್ಮ ಬಿಲ್ಗಳು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಕಾಸೇನೋ ಕೇಳ್ತಾ ಇದ್ದಾರೆ ಅಂತ ಅಲ್ಲಿ ಇಲ್ಲಿ ನಾನು ಕೇಳ್ಪಟ್ಟೆ, ಅವರು ಇವರು ಹೇಳ್ಕೊಂಡಿರೋಂಥದ್ದ. ಅದಕ್ಕೋಸ್ಕರ ನಾನು ಹೇಳೋದಂದ್ರೆ ಇವತ್ತು ಇವರಿಂದ 60% ತಗೊಳ್ಳೋದಕ್ಕೋಸ್ಕರನೇ ಸುರ್ಜೇವಾಲಾನ ಕರೆದು ಅಧಿಕಾರಿಗಳನ್ನ ಕರೆದು ಯಾವ್ಯಾವುದನ್ನ ರೇಟನ್ನ ರೈಸ್ ಮಾಡಿದ್ರೆ ಯಾರ್ಯಾರಿಂದ ಎಷ್ಟಿಟ್ಟು ನಾವು ದುಡ್ಡು ತಗೊಂಬೋದು ಅಂತೇಳಿ ಇವತ್ತು ಕರ್ನಾಟಕನ ATM ಮಾಡ್ಕೊಂಡು ಸುರ್ಜೇವಾಲಾನ ಕರೆದು ಒಂದು ಅಧಿಕಾರಿಗಳನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಅಂದ್ರೆ ಇವರು 60%ಗೆ ಇವರು ಕೈ ಹಾಕಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ನೀವೇನು ಸತ್ಯ ಹರಿಶ್ಚಂದ್ರ ತುಂಡಲ್ಲ, ನೀವು ಭ್ರಷ್ಟಾಚಾರದ ಪಿತಾಮಹ. ನಿಮ್ಮಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು, ನೀವು ಹಿಂದೆ ಏನು ಆಸ್ತಿ ಘೋಷಣೆ ಮಾಡಿದ್ರಿ, ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಜನ ಶಾಸಕರಾಗಿದ್ದಂಥವ್ರು ಇವತ್ತು ಅವ್ರ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಆಸ್ತಿ ಘೋಷಣೆ ಮಾಡಿದ್ದಾರೆ. ಅದು ಎಲ್ಲಿಂದ ಬಂತು, ಯಾವ ಥರ ಬಂತು, ಯಾವ ಗಿಡ ಹಾಕಿದ್ರು, ಯಾವ ಗಿಡದಲ್ಲಿ 1000 ರೂಪಾಯಿ ನೋಟ್ ಬಂತು, ಯಾವ ಗಿಡದಲ್ಲಿ 2000 ರೂಪಾಯಿ ನೋಟ್ ಬಂತು, ಯಾವ ಗಿಡದಲ್ಲಿ 500 ರೂಪಾಯಿ ನೋಟ್ ಬಂತು ಅಂತೇಳಿ ದಯವಿಟ್ಟು ನಮಗೂ ಹೇಳ್ಕೊಟ್ರೆ ನಾವು ಬಡವ್ರು ಕೇಳ್ಬಿಟ್ಟು ಆ ಗಿಡಗಳನ್ನ ಹಾಕ್ಸಿ ಬಡವರನ್ನು ಸಾಹುಕಾರರಾಗೋ ರೀತಿಯಲ್ಲಿ ನಾವು